ಈಗಿನ ಕಾಲದಲ್ಲಿ ಎಲ್ಲಾರು ದುಡ್ಡು ಕಾಸು ಎಷ್ಟು ಮಡಗಿದೆ ಜೋಬಲ್ಲಿನು, ನಿಮ್ದು ಆಸ್ತಿ ಎಷ್ಟಿದೆ, ಅಂತಸ್ತು ಎಷ್ಟಿದೆ ಅಂತ ಹೇಳೋ ಕಾಲದಲ್ಲಿ ಹುಡುಗನ್ ಮನ್ಸು ಚೆನ್ನಾಗಿರ್ಬೇಕು ಅಂತ ಹೇಳ್ದವಳು ಇವಳೆ. 4 ವರ್ಷ 5 ವರ್ಷ ಇವಳು ನೋಡೇ ಇಲ್ಲ ನಾನು ಅವಾಗ ಬೆಂಗಳೂರಿಗೆ ಬರ್ತಾ ಇದ್ದೆ. ಬಟ್ ನಾನು ಹೋಗಿ ನೋಡ್ತಾ ಇರ್ಲಿಲ್ಲ. ನಮ್ಮ ಮದ್ವೆ ನಿಂತೋಯ್ತು ಅನ್ಕೋಬೇಕು, ಅಂತ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಇವನೊಂದು ತೀರಾ ನಾನೊಂದು ತೀರಾ, ನಮಗೇನು ಉಳ್ದಿಲ್ಲ. ಇನ್ನೊಂದೇನು ಉಳ್ದಿರೋದು ಅಂದ್ರೆ ಈಗ ಸಾವೊಂದೇ ನಮಗೆ ದಾರಿ. ವೆಲ್ಕಮ್ ಟು ಸೀತಾರಾಮ್ 46 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರೂ ನೋಡಿರ್ತೀರ ತಮ್ಮನೇಲ್ನ, ನಮ್ಮ ಲವ್ ಸ್ಟೋರಿ ಬಗ್ಗೆ ಕೇಳ್ತಾ ಇದ್ರಿ. ಆದ್ರಿಂದ ನಾವು ಇವತ್ತು ನಮ್ಮ ಲವ್ ಸ್ಟೋರಿನ ಹೇಳೋದಕ್ಕೆ ಬಂದಿದ್ದೀವಿ. ನಿಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಕೇಳ್ತಿದ್ರಿ. ಸೊ ಅಫ್ಕೋರ್ಸ್ ನಮ್ಮದು ಲವ್ ಮ್ಯಾರೇಜಾ. ನಮ್ಮಿಬ್ರದ್ದು ಮೊದಲು ಲವ್ ಸ್ಟಾರ್ಟ್ ಆಗಿದೆ ಹೇಗೆ ಅಂತ ಹೇಳಿದ್ರೆ, ಇವಳು ಮೊದಲು ಇವ್ರ ಅಕ್ಕಾರ ಮನೆಗೆ ಬೆಂಗಳೂರಿಗೆ ಬರ್ತಾ ಇದ್ಲು. ಆ ಟೈಮಲ್ಲಿ ನಾನೊಂದು ದಿನ ಏನು ಮಾಡಿದ್ದೆ, ನಾನು ಬೆಂಗಳೂರಲ್ಲಿದ್ದೆ. ಆ ಟೈಮಲ್ಲಿ ಒಂದ್ಸರಿ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇವಳು ಇವರು ಎಕ್ಸ್ಟ್ರಾ ಬಂದಿದ್ರು, ನಾನೇ ಬೇರೆ ಹೋಗಿದ್ದೆ, ಇವರೇ ಬೇರೆ ಬಂದಿದ್ರು. ಹೌದೌದು, ಕರೆಕ್ಟ್. ಇನ್ನು ಮದುವೆ ಆಗಿರ್ಲಿಲ್ವಲ್ಲ. ಇವಳು ಬಂದಿದ್ಲು ಇವ್ರ ಅಕ್ಕ ಅವ್ರ ಮನೆಯಿಂದ ಅನ್ಸುತ್ತೆ. ನಾನು ಮೇ ಬಿ ಊರಿಂದ ಹೋಗಿದ್ದೆ. ಆ ಟೈಮಲ್ಲಿ ದರ್ಶನ ಎಲ್ಲ ಮಾಡ್ತಿದ್ವಿ. ಆ ಟೈಮಲ್ಲಿ ನನಗೆ ಕಣ್ಣಿಗೆ ಬಿದ್ಲು ಇವಳು. ನೋಡಿದೆ, ಸ್ವಲ್ಪ ಇಷ್ಟ ಆಯ್ತು ನೋಡೋದಕ್ಕೆ, ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿದ್ಲು. ಅದೇ ಲವ್ ಅಟ್ ಫಸ್ಟ್ ಸೈಟ್. ಆ ಟೈಮಲ್ಲಿ ನೋಡ್ತಾ ಇದ್ದಂಗೆನೆ ಒಂದ್ ಸ್ವಲ್ಪ ಅದೇನಂತಾರಲ್ಲ ಅಟ್ರಾಕ್ಷನ್, ಮತ್ತೆ ನೋಡ್ತಾ ಇನ್ನೂ ನೋಡ್ಬೇಕು ಅನ್ನಿಸ್ತಾ ಇತ್ತು. ಆ ಟೈಮ್ ನಾನು ಅನ್ಕೊಂಡೆ, ಇವನೇನಪ್ಪ ಈ ಹುಡುಗ ಇಷ್ಟೊಂದ್ಸಲ ನನ್ನನ್ನು ತಿರ್ಗಿ ನೋಡ್ತಿದ್ದಾನಲ್ಲ, ಏನ್ ವಿಷಯ ಅಂತ ನನಗೂ ಇದು ಬಂದ್ಬಿಡ್ತು. ಆಮೇಲೆ ನಾನು ತಿರ್ಗಿ ನೋಡಕ್ ಶುರು ಮಾಡ್ಬಿಟ್ಟೆ. ಆಮೇಲೆ ಸೊ ಹಂಗೆ ನೋಡ್ತಾ ಇದ್ವಲ್ಲ. ಸೊ ನಮ್ಮಿಬ್ಬರ ಮಧ್ಯದಲ್ಲೇ ಇವಳಿಗೂ ಇಷ್ಟ ಆಯ್ತು, ಹೇಳ್ಕೊತಾ ಇರ್ಲಿಲ್ಲ ಅಷ್ಟೇನೆ. ಬಟ್ ನಾನು ಬರ್ಲಿ ಅಂತ ಕಾಯ್ತಾ ಇದ್ಲು. ಅದಾದ್ಮೇಲೆ ಇವಳ್ದು ಪೂಜೆ ಎಲ್ಲ ಆಯ್ತು, ಪ್ರಸಾದ ಎಲ್ಲ ತಿಂದ್ವಿ. ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು ನೋಡ್ತಾ. ಅದಾದ್ಮೇಲೆ ಲಾಸ್ಟಿಗೆ ಏನ್ ಮಾಡಿದ್ಲು ಇವಳು, ಹೊರಡಕ್ ರೆಡಿ ಆಗಿದ್ಲು. ನಾನೇನ್ ಮಾಡಿದೆ, ಮತ್ತೆ ಸಿಗಲ್ವಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಧೈರ್ಯ ಮಾಡಿ ನುಗ್ಬಿಟ್ಟೆ. ಹಂಗೇನೆ ಹೋಗ್ಬಿಟ್ಟು ಏನಂತ ಕೇಳಿದೆ, ಮೇಡಮ್ ಇಲ್ಲ ನೀನ್ ನನಗೆ ಫಸ್ಟ್ ಕಾಣಿಸ್ಲಿಲ್ಲ. ನೆಕ್ಸ್ಟ್ ನಾನು ಪ್ರಸಾದ ಎಲ್ಲ ತಿಂದ ಆದ್ಮೇಲೆ ಕಾಣಿಸ್ಲಿಲ್ಲ, ಹಿಂದೆ ಮುಂದೆ ಎಲ್ಲ ಹುಡುಕ್ತಾ ಇದ್ದೆ. ಅವಾಗ ಸಡನ್ ಆಗಿ ಬಂದೆ, ಬಂದೆ. ಅದು ತಗ್ಲಿ ಅಂದ್ಬಿಟ್ಟು ಏನೋ ಕೇಳ್ಬೇಡ ಅಂದ್ಬಿಟ್ಟು ನಾನು ಬಂದೆ. ಆ ಟೈಮಲ್ಲಿ ನೋಡಿದಾಗ ಒಂದ್ ಸ್ವಲ್ಪ ಭಯ ಕಾಲೆಲ್ಲ ಶೇಕ್ ಆಗ್ತಿತ್ತು. ಅಂತೂ ಇಂತೂ ಕೇಳಿದೆ, ಮೇಡಮ್ ನಿಮ್ದು ನಂಬರ್ ಇದ್ರೆ ಕೊಡಿ ಅಂತ. ಒಂದೇ ಸರಿ ರೇಗ್ ಬಿಡ್ಲು ನನ್ಗೆ. ಏನ್ ಮಾಡೋದು, ಹಿಂಗ್ ರೇಗ್ತಿದ್ದಾಳಂತ ನಾ ಯೋಚನೆ ಮಾಡ್ಕೊಂಡು ಭಯ ಆಗೈತೆ ನನಗೆ. ಹುಡುಗರು ಒಂದೇ ಸಲ ನಂಬರ್ ಕೇಳಿದ ತಕ್ಷಣ ಹುಡುಗಿ ಕೊಡ್ಬಾರ್ದು, ಅದಕ್ಕೆ ಒಂದ್ ಸ್ವಲ್ಪ ಆವಾಜ್ ಆಗ್ತೆ. ಅಲ್ಲಿ ಬೇರೆ ಪೊಲೀಸ್ ಎಲ್ಲ ನನ್ನೇ ನೋಡ್ತಾ ಇದ್ರು, ಏನಾದ್ರು ಕಂಪ್ಲೇಂಟ್ ಮಾಡ್ಬಿಟ್ಟಾರಪ್ಪ ಅಂದ್ಬಿಟ್ಟು ಭಯ ಆಗಿತ್ತು. ಸೊ ದೇವದಿಂದ ಏನು ಇದ್ ಮಾಡಿಲ್ಲ, ಯಾಕಂದ್ರೆ ಇವಳಿಗೂ ನನಗೆ ಅಲ್ಲೇ ಸ್ವಲ್ಪ ಏನು ಜಾಸ್ತಿನೇ ಇವಳಿಗೂ ನನ್ನ ಮೇಲೆ ಸ್ವಲ್ಪ ಕ್ರಶ್ ಆಗಿತ್ತು ಅನ್ಸುತ್ತೆ. ಆಮೇಲೆ ಹೇಳಿದ್ಲು, ಎಲ್ಲ ನಮ್ಮಿಬ್ರದ್ದು ಮಾತುಕತೆ ಎಲ್ಲ ಆದ್ಮೇಲೆ ಹೇಳಿದ್ಲು. ಆಮೇಲೆ ನಂಬರ್ ಕೊಟ್ಟಾದ್ಮೇಲೆ ನಾನು ತಗೊಂಡೆ. ಅದಾದ್ಮೇಲೆ ಇವಳು ಆಟೋ ಬುಕ್ ಮಾಡ್ಕೊಂಡಿದ್ಲು. ಸೊ ಅದರಿಂದ ಆಟೋ ಬಂತು, ನಾನು ನೋಡ್ಕೊಂಡು ನಿಂತಿದ್ದೆ. ಹೇಗೆ ಏನ್ ಮಾಡ್ದಳಪ್ಪ, ಏನ್ ನಂಬರ್ ಕೊಟ್ಟಿದ್ದಾಳ ಅನ್ನೋದೊಂದು ಹೋಪ್ ಇತ್ತು. ಸೊ ಇವಳು ನನ್ನ ಲವ್ ಮಾಡ್ತಿದ್ದಾಳಂತ, ಯಾಕಂದ್ರೆ ನೋಡಿದ ತಕ್ಷಣ ಇಷ್ಟ ಆಗಿತ್ತಲ್ವಾ. ಅದರಿಂದ ಅದಾದ್ಮೇಲೆ ಇವಳು ಏನ್ ಮಾಡಿದ್ಲು, ಆಟೋ ಹೊತ್ಕೊಂಡು ಹೋಗ್ಬಿಡ್ಲು. ಮತ್ತೊಂದ್ಸರಿ ಸ್ಮೈಲ್ ಮಾಡಿದ್ದು ಅಷ್ಟೇನೆ, ತಿರ್ಗಿ ಮತ್ತೆ ಬಾಯ್ ಹೇಳಿಲ್ಲ, ಏನಿಲ್ಲ. ನನಗೆ ಸುಮ್ಮನೆ ಏನು ಬಿಡಪ್ಪ, ಹೇಳಿ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಮಾತಾಡೋಲ್ಲ ನನ್ನ ಜೊತೆ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಅದಾದ್ಮೇಲೆ ಏನಾಯ್ತು, ಒಂದು ಸ್ವಲ್ಪ ದಿನ ಫೋನ್ ಬಂದಿಲ್ಲ ನನಗೆ. ಇವಳು ನನ್ನ ನಂಬರ್ ತೊಗೊಂಡೋಗಿದ್ಲು, ಮತ್ತೆ ನಾನೇ ತೊಗೊಂಡೋಗಿದ್ದೆ. ನಾನು ಫೋನ್ ಮಾಡೋದಕ್ಕೆ ಇವರ ಅಪ್ಪ ಅಥವಾ ಅವ್ರ ಅಮ್ಮ ಯಾರಾದರೂ ಇರ್ತಾರೆ, ಯಾರಾದರೂ ಕಾಲ್ ಪಿಕ್ ಮಾಡ್ಬಿಟ್ಟು ಮತ್ತೆ ಬೈದ್ ಗೀದ್ಬಿಟ್ಟರು, ಹಾಗೆ ಅಂತ ಭಯ ಅಂದ್ಕೊಂಡು ಹಾಗೆ ಇದ್ದೆ. ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಒಂದು ಸ್ವಲ್ಪ ದಿನ ಆದ್ಮೇಲೆ ನನ್ನ ನಂಬರ್ ತಗೊಂಡೋಗಿದ್ಲಲ್ಲ, ಇವಳೇ ಮೆಸೇಜ್ ಹಾಕಿದ್ಲು. ನನ್ನ ಹಠ ಇತ್ತು, ಅವನೇ ನಂಬರ್ ಕೇಳಿದ್ದಲ್ಲ ಫಸ್ಟು, ಅವನಾಗೆ ನನಗೆ ಮೆಸೇಜ್ ಅಥವಾ ಕಾಲ್ ಮಾಡ್ಲಿ, ಅಲ್ಲಿವರೆಗೂ ನಾನು ಮಾಡೋದು ಬೇಡ ಅನ್ನೋ ಒಂದು ಇದು ಇತ್ತು ನನಗೆ. ಅದಕ್ಕೋಸ್ಕರ ನಿನ್ ಮೆಸೇಜ್ಗೋಸ್ಕರ ನಾನು ಕಾಯ್ತಿದ್ದೆ, ನಿನ್ ಮೆಸೇಜ್ ಕಾಲ್ಗೋಸ್ಕರ. ಸೊ ಅದಾದ್ಮೇಲೆ ಒಂದು 1 ಮಂತ್ ಅನ್ಸುತ್ತೆ, ಒಂದು 3 ವೀಕ್ಸ್ ಇಲ್ಲ 1 ಮಂತ್. ಅದಾದ್ಮೇಲೆ ಒಂದು ವಾಟ್ಸಪ್ ಅಲ್ಲಿ ಒಂದು 11 ನಂಬರ್ ಇಂದ ಮೆಸೇಜ್ ಬಂದಿರುತ್ತೆ. ಅದು ಏನಂತ ಬಂದಿರುತ್ತೆ, ಫಸ್ಟ್ ಇವಳು ಏನ್ ಮಾಡಿದಾಳೆ ಅಂದ್ರೆ, ಒಂದು ಕೋತಿದು ಸಿಂಬಲ್ ಕಳಿಸಿದಾಳೆ. ಸೊ ಇಮೋಜಿ ಕಳಿಸಿದಾಳೆ. ಸೊ ನಂದು ಅವಾಗ DP ಇದ್ ಬಂದು ಒಂದು ನಂದು ಡಾಗ್ ಇತ್ತು. ನಂಬರ್ ಸೇವ್ ಮಾಡ್ಲಿಲ್ಲ ನಿಂದು, ಅನ್ನೊಂದು ನಂಬರ್ ಅಲ್ಲ ಅದು. ನೀನೇ ಹೇಳೆ, ಏನ್ ಮಾಡ್ತಿದ್ದೆ ನಿನ್ ನಂಬರ್ ಸೇವ್ ಮಾಡ್ಕೊಂಡು? DP ನೋಡ್ತಿದ್ದೆ, ಅಂದ್ರೆ ಯಾವ ಫೋಟೋಸ್ ಇರ್ಲಿಲ್ಲಲ್ಲ ಅವತ್ತು, ಒಂದೇ ದಿನ ನೋಡಿದ್ದಲ್ಲ ದೇವಸ್ಥಾನ ಹತ್ರ, ಅದಕ್ಕೆ DP ನೋಡ್ತಿದ್ದೆ. ಫಸ್ಟ್ ನಾನೇ ಮೆಸೇಜ್ ಹಾಕ್ತಾ ಏನಂತ ಹಾಕ್ಲಿಲ್ಲ, ನಾನೇ ಒಂದು ಕೋತಿ ಇಮೋಜಿನ ಸೆಂಡ್ ಮಾಡಿದೆ. ಆಮೇಲೆ ನೋಡ್ದ ತಕ್ಷಣ ಅನ್ಸುತ್ತಲ್ಲ,
ಇಲ್ಲ 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 ಸ್ವಲ್ಪ ಇದಾಗಿತ್ತು, ಲೇಟ್ ಆಗಿದೆ, ಒಂದು 5 hours ಆಗಿತ್ತು ಇವಳು ಮೆಸೇಜ್ ಮಾಡಿ. ಸೊ ಅದಾದ್ಮೇಲೆ ನಾನು ಮೆಸೇಜ್ಗೆ ರಿಪ್ಲೈ ಮಾಡಿದೆ, ಯಾರಿದು ಅಂತ. ಅವಾಗ ಇವಳು ಹೇಳಿದ್ಲು ನಾನು. ಇವಳು ಏನಂತಿದ್ದಾಳೆ, ನಾನು ಅಂತಿದ್ದೆ. ನಾನು ಅಂದ್ರೆ ನಾನು ಯಾರು ಅನ್ಕೋಬೇಕು. ಸ್ವಲ್ಪ ಆಟ ಆಡ್ಸಿದ್ಲು ಹಂಗೇನೆ, ಯಾವ್ದಾದ್ರು ಬೇರೆ ಹುಡುಗಿ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತಾನೆ ಇವನು ಅನ್ನೋ ತರ ಇದ್ ಮಾಡಿದ್ಲ. ಅದಾದ್ಮೇಲೆ ನಾನು ಮತ್ತೆ ಫೋನ್ ಮಾಡಿದೆ, ಮತ್ತೆ ಪಿಕ್ ಮಾಡಿಲ್ಲ ಇವಳು. ಯಾಕಂದ್ರೆ ಕಟ್ ಮಾಡೋಳು. ಸೊ ನಾನು ವಾಟ್ಸಪ್ಪಲ್ಲೇ ಕೇಳಿದೆ, ಯಾರಿದು ಮೆಸೇಜ್ ಮಾಡ್ತಿರೋದು, ಯಾರಂತ ಹೇಳಿ. ವಾಟ್ಸಪ್ ಕಾಲ್ ಕೂಡ ಮಾಡಿದೆ, ಪಿಕ್ ಮಾಡಿಲ್ಲ. ಆಮೇಲೆ ನಾನು ಬೈದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಒಂದ್ಸರಿ ಮಾತ್ರ ಏನು ಮಾಡಿದ್ಲು ಅಂದರೆ ಫೋನ್ ಪಿಕ್ ಮಾಡಿದ್ಲು, ಪಿಕ್ ಮಾಡ್ಬಿಟ್ಟು ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ, ಮಾತಾಡ್ತಾ ಇಲ್ಲ. ನನಗೆ ಸಿಟ್ಟತ್ಬಿಡ್ತು, ಏಯ್ ಯಾರಂತ ಹೇಳು, ಇಷ್ಟೊಂದೆಲ್ಲ ಇದು ಮಾಡಬೇಡ ಹಂಗೆ ಹಿಂಗೆ ಅಂತ ನಾನು ಬಾಯಿಗೆ ಬಂದಂಗೆ ಬೈದಾಕ್ಬಿಟ್ನ. ಅದಾದ್ಮೇಲೆ ಮತ್ತೆ ಮೆಸೇಜ್ ಹಾಕಿದ್ಲು, ಅಲ್ಲ ಅವತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ದಲ್ಲ ನೋಡಿ, ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ನೋಡಿ ಹಿಂಗೆ ಮಾತಾಡೋದೊಂದು ಹುಡುಗಿ ಹತ್ರ ಹಂಗೆ ಹಿಂಗೆ ಅಂತ ಅವಾಜಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಾದ್ಮೇಲೆ ನಾನೇನು ಮಾಡಿದೆ, ನೀವಾ, ಸರಿ ನಂಗೆ ಗೊತ್ತಾಗಿಲ್ಲ ಯಾರು ಆಟ ಆಡಿಸ್ತಿದ್ದಾರೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಮುಂಕಾಗ್ಬಿಟ್ಟೆ. ಮತ್ತೆ ಇವಳು ಮಾತಾಡಿದ್ಲು, ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ಲು ಅಷ್ಟೇ. ಅದಾದ್ಮೇಲೆ ಯಾರೋ ಬರ್ತಿದ್ದಾರೆ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿಬಿಟ್ಲು. ಮತ್ತೆ ಅದಾದ್ಮೇಲೆ ಎಷ್ಟೊತ್ತಿಗೆ ಆಮೇಲೆ ಕಾಲಲ್ಲಿ ಮಾತಾಡಿದ್ಮೇಲೆ ಫೋನ್ ಕಟ್ ಆದ್ಮೇಲೆ ನಾನು ಕಳ್ಳ ಅಂತ ಮೆಸೇಜ್ ಹಾಕ್ತೆ. ಕಳ್ಳ ಅಂತ ಏನಕ್ಕೆ ಮೆಸೇಜ್ ಹಾಕ್ತೆ ಅಂದ್ರೆ, ಇವನು ವಾಟ್ಸಪ್ ಟಿಪಿಲಿ ಒಂದು ನಾಯಿ ಎತ್ಕೊಂಡಿರೋ ಫೋಟೋ ಇತ್ತು. ಅದು ಹಾಫ್ ಫೇಸು ಈ ತರ ಇಟ್ಕೊಂಡಿದ್ದ, ನಾಯಿನ ಈ ತರ ಹಿಂಗೆ ಇಟ್ಕೊಂಡಿದ್ದ. ಏನಕ್ಕೆ ನೀವು ನನಗೆ ಕಳ್ಳ ಅಂತೀಯ ಅಂತ ನನಗೆ ಕೇಳ್ದೆ ಅವನು. ಅದಕ್ಕೆ ನಾನು ಹೌದು. ಆಮೇಲೆ ನಾನು ಹೇಳ್ದೆ, ಮತ್ತೆ ಯಾವುದೋ ಬೀದಿಲಿ ಹೋಗೋ ನಾಯಿನ ಇಟ್ಕೊಬಂದು ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೊಂಡು DP ಹಾಕೊಂಡಿದ್ದೀಯಲ್ಲ, ಅದಕ್ಕೆ ನೀನು ನಾಯಿ ಕಳ್ಳ ಅಂದ್ಬಿಟ್ಟೆ. ಅವತ್ತಿಂದ ಶುರು ಆಯ್ತು. ಅದು ಕೇಳ್ತಿರಲ್ಲ ನೀವು, ಕಳ್ಳಿ ಅಂತ ಏನಕ್ಕೆ ಮಾತಾಡ್ತೀರಾ, ಏನಕ್ಕೆ ಕರಿತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ಇದು ಏನಂದ್ರೆ ಒಂದು DPಯಲ್ಲಿ ನಮ್ದೊಂದು ನಾಯಿ ಮರಿ ಇತ್ತು, ಅದ್ರ ಫೋಟೋ ಹಾಕಿದ್ನ. ಅವಾಗ ಇವಳು ಏನ್ ಮಾಡ್ತಿದ್ಲು, ಅದನ್ನ ನನ್ನ ರೇಗ್ಸಕ್ ಅಂದ್ಬಿಟ್ಟು ಬೀದಿ ನಾಯಿ ಕಳ್ಳ ಕಳ್ಳ ಅಂತಿದ್ದೆ. ನಾನ್ ನಮ್ಮನೆ ನಾಯಿ ಫೋಟೋ ಹಾಕೊಂಡಿದ್ದೀನಿ, ನಿನಗೇನ್ ಕಷ್ಟ? ಇಲ್ಲ ಈ ನಾಯಿ ಮರಿ ನಮ್ದು, ಈ ನಾಯಿ ಮರಿ ನಮ್ದು ನೀನು ಕದ್ಕೊಂಡು ಇಟ್ಕೊಂಡಿದ್ಯಾ, ಕಳ್ಳ ನೀನು ಅಂತ ಸ್ಟಾರ್ಟ್ ಮಾಡಿದ್ದು. ಕರೆಕ್ಟ್. ಆತರ ನಂದು ನಾಯಿ ಮರಿ, ನನಗಂದ್ರೆ ಆತರ ನಾಯಿ ಮರಿ ಅಂದ್ರೆ ನಂಗೆ ತುಂಬಾ ಇಷ್ಟ ಇತ್ತು ಫಸ್ಟ್ ಇಂದಾನು. ಅದಕ್ಕೋಸ್ಕರ ಆತರ ನಮ್ದೇ ನಾಯಿ. ಸೊ ಅದು ಯಾವ್ದು ಅಂತ ಹೇಳಿದ್ರೆ, ಅದು ಪಿಕ್ಚರ್ ಹಾಕ್ತಿವಿ ವಿಡಿಯೋದಲ್ಲಿ ನೋಡಿ. ಆತರ DP ಇಟ್ಟಿದ್ದಕ್ಕೆ ಅವಳು ಆತರ ಸ್ಟಾರ್ಟ್ ಮಾಡಿದ್, ನಮ್ಮನೆ ನಾಯಿ ಮರಿ ನೀನು ಕದ್ಕೊಂಡು ಇಟ್ಕೊಂಡಿದ್ಯಾ, ನೀನು ಕಳ್ಳ ಅದಕ್ಕೆ ನಾನು ಹೆಸರು ಇಟ್ಬಿಡಿ. ನನ್ನ ಹತ್ರ ನಾಯಿ ಮರಿ ಇರ್ಲಾಗಿತ್ತು, ಆದ್ರೂ ನನಗೆ ಜೂಜು ಅನ್ನೋ ನೇಮ್ ತುಂಬಾ ಇಷ್ಟ ಆಗಿತ್ತು. ನನ್ ಜೂಜು ಅದು ನನ್ನ ನಾಯಿ ಮರಿನ ಎತ್ಕೊಂಡು ಹೋಗ್ಬಿಟ್ಟು, ನಾಯಿ ಮರಿ ಫೋಟೋ ಹಾಕಿದೀಯ ನೀನು, ದೊಡ್ಡ ಕಳ್ಳ ನೀನು. ನಾನು ನಿಮ್ಮನೆ ನಾಯಿ ಮರಿ ಕದ್ದು ಕಳ್ಳ ಅನ್ಸ್ಕೊಂತೀನಿ, ನೀನು ಹಂಗಾದ್ರೆ ಬೀದಿ ನಾಯಿ ಕಳ್ಳಿ ಅಂತ ಹೇಳ್ದ. ಆಮೇಲೆ ಅವಾಜು ರೋಪು ಸ್ಟಾರ್ಟ್ ಆಯ್ತು. ಬೈದೆ ಏನ್ ಹಂಗ್ ಮಾತಾಡ್ತೀಯ ಅಂದ್ರೆ, ಅವಾಗ ಹೋಗ್ರಿ ಬರ್ರಿ ಅಂತ ಮಾತಾಡ್ತಿದ್ವಿ ಸ್ಟಾರ್ಟಿಂಗ್. 2 days ಆಗಿರ್ಲಿಲ್ಲ ನಮ್ದು ಕಾಂಟ್ಯಾಕ್ಟ್. ಇಲ್ಲ ನಮ್ಮಿಬ್ರದ್ದು ಹೆಂಗೆ ಅಂದ್ರೆ ಮೀಟ್ ಆಗಿ 1 ತಿಂಗಳಾಗಿತ್ತು. ಬಟ್ ಆದ್ರೆ ಕಾಲಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ, ನಮ್ಮಿಬ್ರು ಮಾತಾಡಕ್ ಸ್ಟಾರ್ಟ್ ಆದಾಗ ಒಂದು ದಿನ ತುಂಬಾ ಸೈಲೆಂಟ್ ಆಗಿ ಮಾತಾಡ್ತೀವಿ. ಅದಾದ್ಮೇಲೆ ಇಬ್ರು ಎಷ್ಟು ಇದಾದ್ವಿ ಅಂದ್ರೆ ಇವಾಗ್ಲೂ ಹಂಗೇನೆ. ನಾನೇ ಸ್ವಲ್ಪ ಸೈಲೆಂಟ್ ಅಂದ್ಕೊಳ್ಳಿ, ವಿಡಿಯೋದಲ್ಲಿ ಅಷ್ಟೇ ನಾನು ಆತರ ಇದಾ ಕಾಣೋದು. ಅದ್ ಬಿಟ್ರೆ ಇವಳೇನೆ ನಮ್ಮ ಮನೇಲಿ ಯಜಮಾನ್ರಿ ಇವರು ಹೊಸಿ ಆವಾಜ್ ಆಗ್ತಾಳ, ನನಗೆ ತುಂಬಾ ಆವಾಜ್ ಆಗ್ತಾಳೆ. ಆ ಟೈಮಲ್ಲಿ ಅದೆಲ್ಲ ಆಯ್ತು. ಮತ್ತೆ ಕಟ್ ಮಾಡ್ಬಿಟ್ಟು ಹೋಗ್ಬಿಟ್ಲು. ಆಮೇಲೆ ಯಾರೋ ಬಂದ್ರು ಅಂತ, ಇವ್ರ ಅಮ್ಮನ ಯಾರೋ, ನಿಮ್ಮ ಅಮ್ಮ ಅಲ್ವಾ, ಅಮ್ಮ ಬಂದ್ರು. ಆಮೇಲೆ ಮಾಡ್ತೀನಿ ಲಾಸ್ಟ್ ಕಾಲ್ 8:30 ಲಾಸ್ಟ್. 8:00 ಫೋನ್ ಮಾಡಿದ್ಲು. ಬೆಳಿಗ್ಗೆ 9 ಗಂಟೆಯಿಂದ ಲಾಸ್ಟ್ ನೈಟ್ 8:30 ತನಕ. ಅದಲ್ಲ ಬೆಳಿಗ್ಗೆ ಫೋನ್ ಮಾಡಿದಲ್ಲ, ಬೆಳಿಗ್ಗೆ ಅಲ್ಲ ನೈಟ್ ಮಾಡಿದ್ದು ಫಸ್ಟ್ ಟೈಮ್ ನೈಟ್ ಮಾಡಿದ್ಲು. ಅದಾದ್ಮೇಲೆ ಬೆಳಿಗ್ಗೆ ಒಂದು ಟೈಮ್ ಫೋನ್ ಮಾಡಿದ್ಲು, ಮತ್ತೆ ಕಟ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ಲು. ಅದಾದ್ಮೇಲೆ ಒಂದು 1/2 hour ಬಿಟ್ಟು ಮತ್ತೆ ಫೋನ್ ಮಾಡಿದ್ಲು. ಫೋನ್ ಮಾಡ್ಬಿಟ್ಟು ನಾವ್ ಎಷ್ಟೊತ್ತು ಮಾತಾಡಿದ್ವಿ ಅಂದ್ರೆ, ಅವತ್ತು ತುಂಬಾ ಹೊತ್ತು ಮಾತಾಡಿದ್ವಿ. ಅದು ಎರಡನೇ ದಿನ ಅದು. ನಮ್ದು ಇಲ್ಲೇ ಒಂದು ಆಲದ ಮರದ ಹತ್ರ ಒಂದು ಟೀ ಶಾಪ್ ಇದೆ, ಅಲ್ಲಿ ಟೀ ಕುಡಿತಿದ್ದೆ. ಆ ಟೈಮಲ್ಲಿ ಮಾಡಿದ್ಲು. ಅಪ್ಪಾ ಹೊಸಿ ಮಾತಾಡಲ್ಲ. ಅದಾದ್ಮೇಲೆ ನಾನೇನ್ ಮಾಡ್ದೆ, ಅವಾಗ ಇನ್ನೂ ಇಬ್ರಿಗೂ ಲವ್ ಆಗಿರ್ಲಿಲ್ಲ, ಜಸ್ಟ್ ಒಂದು ಲವ್ ಆಗಿತ್ತು, ಆದ್ರೆ ಒಬ್ರಿಗೊಬ್ರು ಹೇಳ್ಕೊಂಡಿರ್ಲಿಲ್ಲ ಅಷ್ಟೇ. ಅಂದ್ರೆ ಇವ್ ಫಸ್ಟ್ ಹೇಳಿ ಅಂತ ನಾನು ಫಸ್ಟ್ ಹೇಳಿ ಅಂತ ಇವನು ಹಠ ಜಿದ್ದಿ ಇಬ್ರಿಗೂ. ಈಗ ನಾನ್ ಯಾಕೆ ಹೇಳ್ಬೇಕು, ನಾನ್ ಹೇಳಿದ್ರೆ ಒಂದ್ ಸ್ವಲ್ಪ ಇದಾಗ್ಬಿಡ್ತೀನಿ ಅಂದ್ಬಿಟ್ಟು ನಾನು ವೇಟ್ ಮಾಡ್ತಿದ್ದೆ. ಸೊ ಇವಳು ಹಂಗೆ ಅದೇ ತರ ಅಟ್ಮಾರಿ ಇವಳು, ನಾವು ಸ್ವಲ್ಪ ಅಲ್ಲ ಜಾಸ್ತಿನೇ ಅಟ್ಮಾರಿ ಇವಳು. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಮಾತಾಡ್ತಾ ಇದ್ದಾಗ ನಂದು ಡ್ರೀಮ್ ಗರ್ಲ್ ಅಂತ ಒಂದ್ ಇದಿತ್ತಲ್ವಾ, ಸೊ ನಾನು ಅದನ್ನ ಸ್ಟಾರ್ಟ್ ಮಾಡ್ಕೊಂಡೆ.
ಸೊ ಈ ತರ ಇರ್ಬೇಕು ಹುಡುಗಿ, ಈ ತರ ಇರ್ಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ನ. ಸೊ ನಾನು ಮದ್ವೆ ಆಗಿರೋ ಹುಡುಗಿನ ಈ ತರ ನೋಡ್ಕೋತೀನಿ, ಆ ತರ ನೋಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವಳಿಗೆ ಏನಾಗಿದೆ, ಸೊ ನನ್ನ ಟೇಸ್ಟಿಗೆ ಇವ್ನು ಸರಿ ಆಗ್ತಾನೆ, ಸೊ ನಾನು ಇದೇ ತರ ಅನ್ಕೋತಿತ್ತು ಹಂಗೆ ಹಿಂಗೆ ಅಂತ ಇವಳು ಮೈಂಡ್ ಸೆಟ್ ಬಂತು. ಬಟ್ ನಾನ್ ಫಸ್ಟ್ ಅಂದ್ರೆ ಅದನ್ನ ತುಂಬಾ ಕೇರ್ ಮಾಡೋನು. ಅಂದ್ರೆ 2 ದಿನಕ್ಕೆ 1 ದಿನಕ್ಕೆ ಯಾರು ಹೆಣ್ಮಕ್ಳನ್ನ ಕೇರ್ ಆಗ್ಲಿ, ಹಿಂಗೆ ಊಟ ಮಾಡ್ದ ತಿಂಡಿ ಇದ್ ಮಾಡ, ಊಟ ಮಾಡಿಲ್ಲ ಅಂದ್ರೆ ಟೈಮ್ ಎಷ್ಟಾಯ್ತು ಹೋಗಿ ಊಟ ಮಾಡು. ಆಮೇಲೆ ಮತ್ತೆ ಇನ್ನೊಂದ್ ಏನಂದ್ರೆ 1-2 ದಿನಕ್ಕೆ ಈಗ ಫಸ್ಟ್ ಒಂದ್ ಟೈಮ್ ನೋಡಿರ್ತಾರೆ ಹುಡುಗಿರ್ನ, ಮತ್ತೆ 2ನೇ ದಿನ ಅವ್ರು ಫೋನ್ ಮಾಡಿದ ತಕ್ಷಣ ಪ್ರಪೋಸ್ ಮಾಡಿ ಹಂಗೆ ಇದ್ ಮಾಡಿ ಮಾತಾಡ್ತಾರೆ ಹುಡುಗಿರ್ ಜೊತೆ ಅನ್ಕೊಳ್ಳೋ ಇದ್ರಲ್ಲಿ. ಬಟ್ ನಾನ್ ಆತರ ಎಲ್ಲ ಏನು ಮಾಡಕ್ ಹೋಗಿಲ್ಲ, ಪ್ರಪೋಸ್ ಮಾಡಿಲ್ಲ, ಏನು ಮಾಡಿಲ್ಲ, ಹಂಗೆ ನಾರ್ಮಲ್ ಆಗಿ ಮಾತಾಡ್ತಿದ್ನಲ್ಲ. ಮತ್ತೆ ಹೆಣ್ಮಕ್ಳಿಗೂ ಒಂದ್ ಸ್ವಲ್ಪ ಮಾತಾಡೋದೆಲ್ಲ ನಮ್ಮ ಮನೇಲೆಲ್ಲ ಮಾತಾಡ್ಸಾರಲ್ಲ ಇವಳು ಫೋನ್ ಕಾಲಲ್ಲಿ ಇದ್ದಾಗ, ಓಕೆ ಇವ್ನು ಒಳ್ಳೆ ಹುಡುಗ ಅಂತ ಅವಳಿಗೆ ಕನ್ಫರ್ಮ್ ಆಗಿನೇ ಅವಳು ಪ್ರಪೋಸಲ್ ಒಪ್ಕೊಂಡಿದ್ದಿಲ್ಲ. ಅಂದ್ರೆ ಯಾವ್ದೇ ಕಾರಣಕ್ಕೂ ಒಪ್ಕೋತಿರ್ಲಿಲ್ಲ, ಯಾಕಂದ್ರೆ ರೀ ಅಂತ ಫಸ್ಟ್ ಮಾತಾಡ್ತಿದ್ಲು. ಅದಾದ್ಮೇಲೆ ಯಾಕೋ ಬಾರೋ ಹೋಗು ಅಂತ ಸ್ಟಾರ್ಟ್ ಮಾಡಿದ್ ಒಂದ್ ಸ್ವಲ್ಪ ಪರಿಚಯ ಆಯ್ತಳ ಇವಳು. ಅವಾಗ ಹೆಂಗೆ ಅಂದ್ರೆ ಸ್ವಲ್ಪ ಘಾಟಿ ಹುಡುಗಿ. ಒಂದ್ 3 days ಅಂತೂ ಏನ್ ಮಾಡ್ತಿದ್ಲು ಅಂದ್ರೆ ಅವಾಯ್ಡ್ ಮಾಡ್ತಿದ್ಲು, ತುಂಬಾ ಕಾಲ್ಸ್ ಅವಾಯ್ಡ್ ಮಾಡ್ತಿದ್ಲು. ಫೋನ್ ಮಾಡಿದ್ರೆ ಫೋನ್ ಸರಿಯಾಗಿ ಪಿಕ್ ಮಾಡ್ತಿರ್ಲಿಲ್ಲ, ನಾನು ಅಲ್ಲೋಗಿದ್ದೆ, ಅಮ್ಮ ಕರೆದಿದ್ರು, ಹಂಗೆ ಹಿಂಗೆ ಅಂತ ಒಂದ್ ಸ್ವಲ್ಪ ಇದ್ ಮಾಡೋದು. ಕೂಗ್ತಿದ್ದ ಅವಾಗ್ಲೇನೆ. ಏನು ಗೊತ್ತಾ, ಹೆಂಡತಿಗೆ ಅವಾಜ್ ಹಾಕ್ತಾರಲ್ಲ ಆ ತರ ಅವಾಜ್. ಇನ್ನು ಪ್ರಪೋಸ್ ಮಾಡಿರ್ಲಿಲ್ಲ ನಾವು ಹೋಗಿದ್ದೆ. ನನಗೆ ಹೇಳಿ ಹೋಗ್ಬೇಕು ತಾನೆ ನೀನು, ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ. ನನಗೆ ಹೇಳ್ದೆ ಕೇಳ್ದೆ ನೀನು ಎಲ್ಲಾರು ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಅವಾಗ್ಲೇನೆ ಅವಾಜ್ ಆಗ್ತಿದ್ದ. ಅದು ನನ್ಗೆ ಇಷ್ಟ ಆಯ್ತು. ಅವಾಜ್ ಅನ್ನೋದಕ್ಕಿಂತ ಸ್ವಲ್ಪ ಕೇರ್, ಯಾವಾಗ್ಲೂ ಈ ತರ ಮಾಡ್ತಿದ್ಲಲ್ಲ ಅನ್ನೋದೊಂದು ಇದಿತ್ತು. ಸೊ ಹಂಗೆ ಮಾಡ್ತಾ ಮಾಡ್ತಾ ಒಂದು 3 days ಆದ್ಮೇಲೆ ಅಲ್ವಾ ನಾನು ಪ್ರಪೋಸ್ ಮಾಡಿದ್ದು. 3 days ಆದ್ಮೇಲೆ ಹಂಗೆ ನಂದು ಸಂಡೇ ಏನೋ ಬಂತು. ಆ ಟೈಮಲ್ಲಿ ಅಮ್ಮ ಏನೋ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ಲು. ಮಾತಾಡ್ತಾ ಇದ್ವಿ, ಮಾತಾಡ್ತಾ ನಮ್ದು ಫ್ಯಾಮಿಲಿ ವಿಷಯನ ಇವಳ ಹತ್ರ ಹೇಳ್ಕೊಂಡೆ. ನೋಡಿ ಈ ತರ ಇದೆ ನಮ್ಮ ಫ್ಯಾಮಿಲಿ ಹಿಂಗೆ ಹಿಂಗೆ ಅಂತ. ಮತ್ತೆ ಇವಳ ಫ್ಯಾಮಿಲಿ ವಿಷಯನ ನನ್ನ ಹತ್ರ ಹೇಳ್ಕೊಂಡ್ಲು. ಫಸ್ಟ್ ಫ್ಯಾಮಿಲಿ ಮ್ಯಾಟರ್ಗಿಂತ ಹೀರೋ ನಿಂಗೆ ಯಾರು ಇಷ್ಟ ಅಂತ ಕೇಳ್ದ ನನಗೆ. ಅದೊಂದಪ್ಪ, ಅದನ್ನ ಹೇಳಲೇಬೇಕು. ರಾಕಿಂಗ್ ಸ್ಟಾರ್ ಯಶು, ಆಮೇಲೆ ರಾಧಿಕಾ ಪಂಡಿತ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ನಂಗೂ ಅಷ್ಟೇನೆ, ನೀನೆಲ್ಲ ನನ್ನೇ ಕಾಪಿ ಮಾಡ್ತೀಯಾ ಅಂತ. ಅದೇಂಗ್ ಗೊತ್ತಾಗುತ್ತೆ ಅವ್ನ ಮನ್ಸಲ್ಲಿರೋದು. ಆಮೇಲೆ ಇನ್ನೊಂದು ನನಗೆ ಅಲ್ಲು ಅರ್ಜುನ್ ಅಂದ್ರೆ ತುಂಬಾ ಇಷ್ಟ ಅಂದೆ. ಅಯ್ಯೋ ನಂದೆ ಅದು ಕಾಪಿ ಮಾಡ್ತೀಯಲ್ಲ ನೀನು, ನಾವಿಬ್ರು ಸೇಮ್ ಅಲ್ಲ ಅಂತ ಹೇಳ್ತೀವಿ. ಅದೊಂದೇ ಅಂತ ಇದಿಲ್ಲ. ಬಟ್ ನಾವ್ ಅನ್ಕೊಂಡಿದ್ದು ಯಾವ ತರ ಅಷ್ಟೇನೆ ಕಲರು. ಪ್ರತಿಯೊಂದು ಹೌದು. ನಮ್ಮಿಬ್ರಿಗೆ ಹೆಂಗಿತ್ತು ಅಂದ್ರೆ ನಾವ್ ಏನ್ ಇಷ್ಟಪಟ್ಟಿದ್ವಿ ಅದನ್ನ ಇವಳು ಇಷ್ಟಪಡ್ತಿದ್ಲು, ಇವಳು ಇಷ್ಟಪಟ್ಟಿದ್ ನಾನು ಇಷ್ಟಪಡ್ತಿದ್ದೆ, ಆ ತರ ಆಗ್ಬಿಟ್ಟಿತ್ತು. ಟೇಸ್ಟ್ ಇಬ್ರದ್ದು ಒಂದೇ ಸೇಮ್ ಇತ್ತು. ನಮ್ಗೆ ಒಂದೊಂದ್ಸಲ ಶಾಕ್ ಆಗ್ಬಿಡೋದು, ಏನ್ ನಾನ್ ಇಷ್ಟಪಟ್ಟಿದ್ದಲ್ಲ ಇವ್ನ ಇಷ್ಟಪಡ್ತಿದ್ದಾನಲ್ಲ ಅಂತ ಹೇಳಿ. ಅದೊಂದು. ಮತ್ತೆ ಅವಾಗ ಒಂದು 3 days ಇಂದ ಮಾತಾಡಿದ್ಯಲ್ವಾ, ಮತ್ತೆ ಒಂದ್ಸರಿ ನೋಡಿದ್ವಲ್ಲ, ನಾವು ಮಾತಾಡೋವಂಥ ರೀತಿ ಯಾವ ಥರ ಇದ್ದಾನೆ ಹುಡುಗ, ಇವಳು ಅಷ್ಟೇ ಯಾವ ಥರ ಇದ್ದಾಳೆ, ಒಂದು ಬಿಹೇವಿಯರ್ ಯಾವ ಥರ ಇದೆ ಇಬ್ಬರ ಮಧ್ಯೆ ಬಾಂಡಿಂಗ್ ಯಾವ ಥರ ಇದೆ ಅಂತ ಇಬ್ಬರು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ ಮಾತಾಡ್ತಾ. ಅದಾದಮೇಲೆ ಒಂದು ಡಿಸಿಷನ್ ಅಂತ ತೊಗೊಂಡಿದ್ದು, ಓಕೆ ನಾವು ಇವಳನ್ನ ಮದುವೆ ಆದರೆ ನಾನು ಚೆನ್ನಾಗಿರ್ತೀನಿ. ಅದರಲ್ಲೂ ಇನ್ನೂ ಒಂದು ಏನಂದರೆ, ನನಗೆ ಫಸ್ಟ್ ನನ್ನ ಮದುವೆ ಆಗಿ ಬರೋಳು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಇತ್ತು. ಇವಳು ಏನಂದ್ಲು, ಅದನ್ನೆಲ್ಲ ಕೇಳ್ತಿದ್ದ ಏನು, ನಿನ್ನ ಹುಡುಗ ಹೆಂಗಿರ್ಬೇಕು, ಹಂಗೆ ಹಿಂಗೆ ಹೆಂಗೆ ನೋಡ್ಕೊಂತೀಯ. ನಾನು ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳಿದೆ. ನೀನೇ ನನ್ನ ಮೊದಲನೇ ಮಗು ಆಗಿರ್ತೀಯ ಅಂದ್ರೆ ನೀನು ಅಂತ ಹೇಳಿಲ್ಲ, ನಾನು ಇಷ್ಟಪಡೋ ಹುಡುಗ, ನನ್ನ ಮದ್ವೆ ಆಗೋ ಹುಡುಗ ಅಂತ ಹೇಳಿದ್ಲು. ನನ್ನ ಮದ್ವೆ ಆಗೋ ಹುಡುಗನ ನನ್ನ ಮಗು ತರ ನೋಡ್ಕೊಂತೀನಿ. ನನ್ನ ಮಗುನೇ ಫಸ್ಟ್ನೇ ಮಗುನೇ ನನ್ನ ಗಂಡ ಆಗಿರ್ತಾನೆ. ಆಮೇಲೆ ನಮ್ಮ ಅಪ್ಪ ಅಮ್ಮನ ಯಾವ ತರ ನೋಡ್ಕೊಂತೀನೋ ಹಾಗೆ ಅವ್ರ ಅಪ್ಪ ಅಮ್ಮನು ಅದೇ ತರ ನೋಡ್ಕೊಂತೀನಿ ನಾನು. ಆಮೇಲೆ ಇವಳು ನಾನು ಹೇಳಿದೆ ಒಂದು ಮಾತನ್ನ, ಮತ್ತೆ ಇವಳು ಫಸ್ಟ್ ಹೇಳಿದ್ಲಲ್ಲ, ಸೊ ನಾನು ಅದನ್ನ ಹೇಳಿದೆ, ನಮ್ಮ ಅಪ್ಪ ಅಮ್ಮನಿಗೆ ಸ್ವಂತ ಮಗಳು ತರ ನೋಡ್ಕೊಬೇಕು, ಮಗಳು ತರ ಆಗ್ಬೇಕು ನೀನು, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿದೆ. ಸೊ ಇವಳು ಜಾಸ್ತಿ ಅತ್ತೆ ಮಾವನ್ನ ನಾನು ಲವ್ ಮಾಡ್ತೀನಿ, ಕೇರ್ ಮಾಡ್ತೀನಿ ಅನ್ನೋದು ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಸೊ ಬೇರೆ ಹುಡುಗಿಯರ್ನ ಯಾರನ್ನೋ ಮದುವೆ ಆಗಿ ಮನೇನ 2 ಮಾಡ್ಬಿಡ್ತಾರೆ ಅಂತ ನೋಡಿದ್ದೀನಿ, ತುಂಬಾ ಜನ ನೋಡಿದ್ದೀನಿ. ಸೊ ಇವಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದರೆ ನಮ್ಮ ಮನೆ ಚೆನ್ನಾಗಿರುತ್ತೆ, ಓಕೆ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತೀವಿ ಅನ್ನೋದೊಂದು ನಂದು ಮೈಂಡಿಗೆ ಬಂತು. ಸೊ ಅದಾದಮೇಲೆ ನಾನು ಮಾತಾಡ್ತಾ ಇದ್ದಂಗೆ ನನ್ನ ಹುಡುಗಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಇರಬೇಕು, ಹಂಗಿರಬೇಕು, ನಾನು ಹಿಂಗೆ ಇರಬೇಕು ಫ್ಯಾಮಿಲಿಲಿ ಅಂತ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಳಿಗೆ ಏನಾಗ್ತಿದೆ ಅದೆಲ್ಲ ಫೀಲ್ ಮಾಡ್ಕೊಂತಿಲ್ಲ, ಇವಳೇ ಫೀಲ್ ಮಾಡ್ಕೊಂಡು ಇದು ಮಾಡ್ತಿದ್ಲು. ಲಾಸ್ಟಿಗೆ ನಾನೇನು ಮಾಡಿದೆ, ನಾನು ಡೈರೆಕ್ಟಾಗಿ ಹೇಳ್ಬಿಟ್ಟೆ, ಪ್ರಪೋಸ್ ಮಾಡಿ ನನಗೆ. ಆಮೇಲೆ ಇವ್ರದ್ದು ಈ ತರ ಮೋಡ್ ಮನೆ ಇರ್ಲಿಲ್ಲ, ನಿಜ ಹೇಳ್ಬೇಕು ಅಂದ್ರೆ ಹಂಚಿನ ಮನೆ ಇತ್ತು ಫಸ್ಟಿಗೆ. ಅವಾಗ ನಾನು ಇವನಿಗೆ ಹೇಳಬಿಟ್ಟೆ, ನಿನ್ನ ಆಸ್ತಿ ನೋಡಿ, ಅಂತಸ್ತು ನೋಡಿ, ಮನೆ ನೋಡಿ, ನೀನ್ ಮಾಡೋ ಕೆಲಸ ನೋಡಿ ನಾನಂತೂ ನೀನು ಲವ್ ಮಾಡಿಲ್ಲ, ಮದ್ವೆನೂ ಆಗಲ್ಲ, ನೀನು ಒಂದು ಗುಡಿಸ್ಲಲ್ಲಿದ್ರು ಗಂಜಿ ಕುಟ್ಕೊಂಡಿದ್ರು ನನಗೆ ನೀನು ಬೇಕು ಅಂತ ಆ ಥರ ನಾನು ಇವನಿಗೆ ಹೇಳಿದ್ದಲ್ಲ, ನನ್ನ ಹುಡುಗ ಹಿಂಗಿರ್ಬೇಕು,
ಈ ತರ ನೋಡಿ ನನಗೆ ಹೇಳೋ ತರ ಹೇಳ್ತಿದ್ದಾಳೆ. ಸೊ ಫಸ್ಟ್ ಹೇಳಿದ ಅದೇ ತರ, ನನ್ಗೆ ಹುಡುಗ ಅಂದ್ರೆ ಆತರ ಈ ತರ ಇರ್ಬೇಕು ಅಂತ ಇಲ್ಲ, ಒಳ್ಳೆ ಮನ್ಸಿದ್ರೆ ಸಾಕಂತಾನೆ ಹೇಳಿದ್ದು. ಗಂಜಿ ಕುಡಿದ್ರೆ ನೆಮ್ಮದಿ ಇರ್ಬೇಕಷ್ಟೇನೆ, ಕಿರಿಕಿರಿ ಇರ್ಬಾರ್ದು ಮನೇಲಿ ಅಂತ ಹೇಳಿ ನಾನು ಈ ತರ ಹೇಳಿ. ಇದು ನಿಜ ನಿಜ ನಿಜ. ಅವನಿಗೆ ಇದೆಲ್ಲ ಲೈನ್ಸ್ ನಂಗೆ ತುಂಬಾ ಇಷ್ಟ ಆಗೋಯ್ತು, ನಾನು ತುಂಬಾ ಇಷ್ಟ. ಈಗಿನ ಕಾಲದಲ್ಲಿ ಎಲ್ಲಾರು ದುಡ್ಡು ಕಾಸು ಎಷ್ಟ್ ಮಡಗಿದೆ ಜೋಬಲ್ಲಿ, ನಿಮ್ದು ಆಸ್ತಿ ಎಷ್ಟಿದೆ, ಅಂತಸ್ತು ಎಷ್ಟಿದೆ ಅಂತ ಹೇಳೋ ಕಾಲದಲ್ಲಿ ಹುಡುಗನ್ ಮನ್ಸು ಚೆನ್ನಾಗಿರ್ಬೇಕು ಅಂತ ಹೇಳ್ದವಳು ಇವಳೆ. ಸೊ ಅದರಿಂದ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆದ್ಲು. ಅದಾದ್ಮೇಲೆ ನಾನೇ ಹೇಳ್ಬಿಟ್ಟೆ, ಒಂದೇ ಸರಿ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ, ನೀನ್ ನನ್ ಪ್ರಪೋಸ್ ಮಾಡಿ ನಾನು ರಿಟರ್ನ್ ತಡ್ಕಣಕ್ ಆಗ್ತಿಲ್ಲ ಇವನಿಗೆ, ಹೇಳ್ಬಿಡ್ಬೇಕು ಇಲ್ಲ ನಾನು ಪ್ರಪೋಸ್ ಮಾಡ್ಬಿಡ್ಬೇಕು ಅನ್ನೋದು ನಂದಿತ್ತು. ಅದಕ್ಕೆ ನಾನ್ ಹೇಳ್ಬಿಟ್ರೆ ನನ್ ಮಂಗ್ ಆಗ್ಬಿಡ್ತೀನಿ ಅಂದ್ಬಿಟ್ಟು, ಮಂಗೇನಿಲ್ಲ ಓಕೆ, ಲವ್ ಮಾಡೋರ್ಗೆ ಹೇಳಿದ್ರೆ ಅದೆಲ್ಲ ಇದಿರುತ್ತೆ. ನಾನೇನ್ ಮಾಡಿದೆ ಅಂದ್ರೆ ಒಂದು ಐಡಿಯಾ ಯೂಸ್ ಮಾಡಿದೆ. ಸರಿ ಆಯ್ತು ಕಳಿ, ನೀನು ಐ ಲವ್ ಯು ಅಂತ ಹೇಳು, ನಾನು ಐ ಲವ್ ಯು ಟು ಅಂತ ರಿಟರ್ನ್ ಹೇಳ್ತೀನಿ ಅಂದೆ. ಅವಳಿಗೆ ನಾನು ಒಪ್ಕೊಂಡಿಲ್ಲ. ಒಂದ್ ಸ್ವಲ್ಪ ಹೊತ್ತು ನೀನ್ ಇವಾಗ ಐ ಲವ್ ಯು ಹೇಳ್ತೀಯ ಹೇಳಲ್ವಾ, ಹೇಳಲ್ಲ ಹಂಗೆ ಇದ್ ಮಾಡ್ತಿದ್ದೆ. ಅದಾದ್ಮೇಲೆ ಕಟ್ ಮಾಡ್ಬಿಟ್ಲು. ನಾನು ಅಮ್ಮ ಬಂದ್ರು ಅಲ್ಲಿ ಟೈಮ್ ಮುಗ್ದೋಗಿತ್ತು, 8:30 ಲಾಸ್ಟ್ ಅಲ್ಲ ನನ್ನ ಟೈಮ್ ಮುಗ್ದೋಗಿ ಕಟ್ ಮಾಡ್ಬಿಟ್ಲು. ಮತ್ತೇನು ಹೇಳಿಲ್ಲ, ರಿಪ್ಲೈನೂ ಮಾಡಿಲ್ಲ. ನಂಗೆ ಭಯ ಇಲ್ಲ ನಂಗೆ ಭಯ ಆಯ್ತು. ಏನಂತ ಭಯ ಆಯ್ತು ಅಂದ್ರೆ, ಏನಪ್ಪ ಇವಳಿಗೆ ಪ್ರಪೋಸ್ ಮಾಡಂತ ಹೇಳ್ಬಿಟ್ಟೆ, ಅವಳು ನೋಡಿದ್ರೆ ಏನ್ ಬೇಜಾರು ಮಾಡ್ಕೊಂಡ್ಲು ಏನೋ ಅಂದ್ಬಿಟ್ಟು ನನಗೆ ಮೈಂಡಲ್ಲಿ ಅದೇ ಇದು ಮಾಡ್ತಿದ್ದೆ. ಅದಾದ್ಮೇಲೆ ನೈಟು ಸಂಜೆ ಒಂದು 5:30 ಇವಳು ಎಲ್ಲ ಕೆಲಸ ಎಲ್ಲ ಮುಗಿಸಿ ಕರೆಕ್ಟ್ 5:30 6 ಗಂಟೆ ಅಲ್ಲಿವರೆಗೂ ಮೆಸೇಜ್ ಮಾಡಿರಲಿಲ್ಲ. ನನ್ಗೆ ಗೊತ್ತಾಯ್ತು, ಬೇಜಾರಾಗಿದ್ದಾಳೆ ಬಿಡು ಅನ್ಕೊಂಡಿದ್ದೆ. ಅದಾದ್ಮೇಲೆ ಒಂದು ಮೆಸೇಜ್ ಹಾಕಿದ್ಲು, ಹಾಯ್ ಅಂತ. ಬಿಡು ಇವಳಿಗೆ ಒಪ್ಪಿಗೆ ಇದೆ ಅಂತ ನಾನು ತಿಳ್ಕೊಂಡೆ. ಅದಾದ್ಮೇಲೆ ನೈಟು ಎಷ್ಟು ಗಂಟೆಗೆ ಫೋನ್ ಮಾಡಿದ್ಲಪ್ಪ, ಯಾವಾಗ ಎಷ್ಟು ಗಂಟೆಗೆ ಮಾಡಿದ್ದು? ನೈಟು 7:30 ಸುಮಾರು ಮಾಡಿದ್ಲು. 7:30 ಸುಮಾರು ಹಂಗೆ ಮಾತಾಡ್ತಾ ಇದ್ದಂಗೆನೆ ಅದು ಇವಳು ಬಾಯಿ ಬಿಟ್ಟು ಹೇಳಕ್ ಆಗ್ದಿರಾನೆ ಮೆಸೇಜಲ್ಲಿ ಹೇಳಿದೆ ಅಲ್ವಾ. ಇಲ್ಲ ಆಮೇಲೆ ಹೇಳ್ದೆ, ನೀನೇನೆ ಐ ಲವ್ ಯು ಹೇಳ್ತೀನಿ, ನೀನು ಐ ಲವ್ ಯು ಟು ಹೇಳು. ನಾನೇ ಕೇಳಿ ಹೋಗೋದು ಅಂದೆ. ಆಮೇಲೆ ಪ್ಲೀಸ್ ಅಂತ ನೀನು ಇದು ಮಾಡ್ಕೊಂಡೆ, ಹೇಳ್ಬೇಕಪ್ಪ ನೀನು ಜಾಣೆ ಅಲ್ಲ, ಹಂಗೆ ಹಿಂಗೆ ನನ್ನ ಕಳ್ಳಿ ಅಲ್ಲ ನೀನು, ಹಂಗೆ ಹಿಂಗೆ ಅಂತಿದ್ದ. ಸರಿ ಆಯ್ತು ಅಂತ ನಾನು ಹೇಳ್ದೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಅಂದ. ಏನು ಹೇಳು ಅಂದೆ. ನಾನ್ ಪ್ರಪೋಸ್ ಮಾಡಿದ್ದನ್ನ ಊಟ ಮಕ್ಳಿಗೆ ಹೇಳ್ಬಾರ್ದು, ನಾನ್ ನನ್ನ ಮಕ್ಳು ಮುಂದೆ ಚೀಪ್ ಆಗ್ಬಾರ್ದು. ಪ್ಲೀಸ್ ನಾನ್ ಪ್ರಪೋಸ್ ಮಾಡಿದ್ದು ಅಂತ ಹೇಳ್ಬೇಡ, ಫಸ್ಟ್ ನೀನೇ ಪ್ರಪೋಸ್ ಮಾಡಿದ್ದು ಅಂತ ಹೇಳ್ಬೇಕಾಯ್ತಾ ನನ್ನ ಮಕ್ಳ ಹತ್ರ ಅಂತ ಹೇಳಿ ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಇವನು ಒಪ್ಕೊಂಡೇ ಇಲ್ಲ, ಒಪ್ಕೊಂಡಿರಲಿಲ್ಲ ಆ ಟೈಮಲ್ಲಿ ಆ ಥರ ಹೇಳಿದೆ. ಸೊ ಏನು ಹೇಳ್ತಿಲ್ಲ, ಈಗ ನಾನು ವಿಡಿಯೋದಲ್ಲೇ ಹೇಳ್ತೀನಿ ಡೈರೆಕ್ಟ್ ಆಗಿ, ಅದ್ರಲ್ಲೇನು ಮುಚ್ಚುಮರಿ ಏನಿಲ್ಲ. ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು ಅನ್ಕೊಳ್ರಿ. ಫಸ್ಟ್ ಇಷ್ಟಪಟ್ಟಿದ್ದು ಇವಳು, ಪ್ರಪೋಸ್ ಮಾಡಿದ್ದು ನಾನು. ಫಸ್ಟ್ ಸ್ಟಾರ್ಟಿಂಗ್ ಮೆಸೇಜ್ ಹೋಗಿದ್ದು ನನ್ನಿಂದಾನೇ ಒಪ್ಕೊಂತೀನಿ, ಆದ್ರೆ ಪ್ರಪೋಸ್ ಮಾಡಿದ್ ಮಾತ್ರ ಇವ್ರೆ. ನಾನೇ ಮಾಡೋದು ಇವಳಿಗೂ ತುಂಬಾ ಇಷ್ಟ ಆಗಿತ್ತಲ್ವಾ. ಸೊ ಹಂಗೆ ನಮ್ ಲವ್ ಒಂದು ಟೋಟಲ್ 4 years ಹಂಗೆ ಹೋಯ್ತು. 4 ವರ್ಷ ಲವ್ ಮಾಡ್ತಿದ್ವಿ ಡೈಲಿ. ನಾನು ಫೋನಲ್ಲಿ ಒಪ್ಕೊಳ್ಳಿಲ್ಲ. ಆಮೇಲೆ ಫೋನ್ ಕಟ್ ಆದ್ಮೇಲೆ ಹೇಳ್ತೀನಿ ಇರು ಅಂತ ಹೇಳಿ ಕಟ್ ಮಾಡಿ ಮೆಸೇಜ್ ಹಾಕೋಕೆ ಶುರು ಮಾಡಿದೆ. ಅದಾದ್ಮೇಲೆ 4 ವರ್ಷ ಹಂಗೆ ನಾನು ಕೇಳಿದೆ, ಏನು 3 days ಆಗಿಲ್ಲ ಪರಿಚಯ ಆಗಿ ಪ್ರಪೋಸ್ ಮಾಡ್ತಿದ್ಯಾ ಹಂಗೆ ಹಿಂಗೆ, ನೀನು ಹೇಳಿದ್ದಲ್ಲ ನೀ ಅಪ್ಪ ಅಮ್ಮ ಹಿಂಗೆ ನೋಡ್ಕೊತೀನಿ, ಗಂಡನ ಹಿಂಗೆ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ದಲ್ಲ, ಅದು ನನಗೆಲ್ಲ ತುಂಬಾ ಇಷ್ಟ ಆಯ್ತು. ನಾನು ಇದೇ ತರ ಹುಡುಗಿನ ಹುಡುಕ್ತಾ ಇದ್ದೆ. ಆ ತರ ಹುಡುಗಿನ ದೇವರು ಆ ಬನಶಂಕರಮ್ಮನೆ ಕಳ್ಸಿದಾಳೆ ಅಂತ ಅನ್ಕೊಂತೀನಿ ಅಂತ ಏನೇನೋ ಹೇಳ್ದ, ದೊಡ್ಡ ಪುರಾಣ ಓದ್ದ ಅವತ್ತು. ಆಮೇಲೆ ನೆಕ್ಸ್ಟ್ ನಾವು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ವಿ. ಅವಾಗ ನನ್ಗೆ ಇವ್ರ ತಮ್ಮನೂ ಪರಿಚಯ ಆಗಿದ್ದ. ನಾ ಸ್ವಲ್ಪ ಫೋನಲ್ಲಿ ಅದು ತಮ್ಮ ಅಂದ್ರೆ ನಮ್ ಚಿಕ್ಕಮ್ಮನ ಮಗ, ಸ್ವಂತ ತಮ್ಮ ಪರಿಚಯ ಆಗಿರ್ಲಿಲ್ಲ. ಅವನೊಂದ್ ಇವ್ನ ಪರಿಚಯ ಆಗಿರ್ಲಿಲ್ಲ, ಇವ್ರ ಸ್ವಂತ ತಮ್ಮ ಮಾತಾಡ್ಸಿರ್ಲಿಲ್ಲ, ನನ್ನ ಗೊತ್ತೇ ಇಲ್ಲ ಅವನಿಗೆ. ಅದಾದ್ಮೇಲೆ ಒಂದ್ 4 ವರ್ಷ ಹಂಗೆ ಲವ್ ಮಾಡ್ತಾ ಡೈಲಿ ಬೆಳಿಗ್ಗೆ ಎದ್ದೇಳೋದು, ತಿಂಡಿ ತಿನ್ನೋದು. ತಿಂಡಿ ತಿನ್ನೋದ್ ಮುಂಚೆನೆ ಎದ್ದ ತಕ್ಷಣ ಗೊತ್ತಲ್ಲ ನಿಮ್ಗೆ, ವಾಟ್ಸಪ್ಪಿಗೆ ಹೋಗೋದು, ಮೆಸೇಜ್ ಮಾಡೋದು, ಹಾಯ್ ಗುಡ್ ಮಾರ್ನಿಂಗ್ ಬಂಗಾರ ಚಿನ್ನು ಮುದ್ದು ಅದೆಲ್ಲ ಇದೇ ಇರುತ್ತೆ ಕಾಮನ್ ಆಗಿ. ಸೊ ನಮ್ದು ಹಂಗೆ ಹೋಯ್ತಾ ಏನಾಯ್ತು ಅಂದ್ರೆ, ಇವರ ಅಮ್ಮನ್ಗೆ ಅಬ್ಸರ್ವ್ ಮಾಡಿದಾರೆ, ಇವ್ರ ಅಮ್ಮ ಅಬ್ಸರ್ವ್ ಮಾಡಿದಾರೆ, ಫೋನಲ್ಲಿ ಮಾತಾಡ್ತಾಳೆ. ಮತ್ತೆ ಮತ್ತೆ ಇನ್ನೊಂದು ಏನಂದ್ರೆ, ಇವಳದು ಉತ್ತರ ಕನ್ನಡ ಆಗಿದ್ದಳು, ಇವಳು ಬೆಂಗಳೂರು ಟೈಪ್. ಈಗ ನಾವು ನಮಗೂ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ವಾಯ್ಸ್, ಮಾತಾಡೋದೇ ಹಂಗೆ. ಅದು ಇವ್ರ ಅಮ್ಮನ್ ಗೊತ್ತಿರಲಿಲ್ಲ ಮೊದ್ಲೆಲ್ಲ. ಬಟ್ ಅದಾದ್ಮೇಲೆ ಫೋನ್ ಇಟ್ಕೊಂಡು ಕುತ್ಕೊಳ್ಳೋದಲ್ಲ, ಒಂದ್ ಸ್ವಲ್ಪ ಗದ್ದು ಮುಚ್ಚಿ ಮಾತಾಡೋದು ಆ ಥರ ಎಲ್ಲ ಮಾಡ್ತಿದ್ಲು. ಜಾಸ್ತಿ ಹೆಡ್ಫೋನ್ ಹಾಕೊಂತಿದ್ದೆ ಕಿವಿಗೆ. ಏನೋ ಮಾತಾಡ್ತಾಳೆ ಇವಳು, ಯಾರ ಜೊತೆನೋ ಮಾತಾಡ್ತಾಳೆ, ಯಾರು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ಬಂದ್ ಕೂಡಲೇ ಸೈಲೆಂಟ್ ಆಗ್ಬಿಡ್ತಾಳೆ ನನ್ನ ಮಗಳು. ಏನ್ ವಿಷಯ ಅಂತ ಕೇಳು ಅಂತ ನನ್ನ ತಮ್ಮಂಗೆ ಹೇಳ್ತ ನಮ್ಮಮ್ಮ. ಅವಾಗ ಇವನು ಕಾಂಟ್ಯಾಕ್ಟ್ ಎಲ್ಲ ಇದ್ದ ನನ್ನ ಫೋನಲ್ಲಿ. ತಮ್ಮ ಅಂದ್ರೆ ಇವರ ಚಿಕ್ಕಮ್ಮನ ಮಗ. ನಾನು ಫೋನ್ ನಾನು ಹೇಳ್ತಿದ್ರು, ಫೋನ್ ನನ್ನ ಲೈನಲ್ಲೇ ಇದ್ದೆ, ನಾನು ಕಾಲಲ್ಲಿ ಮಾತಾಡ್ತಿದ್ವಿ ಇಬ್ರು. ಅದೇ ಟೈಮಿಗೆ ಇವ್ರ ಅಮ್ಮ ಕೇಳಿದೆ, ಇವರ ಚಿಕ್ಕಮ್ಮನ ಮಗನಿಗೆ
ಅವಾಗ ಅಕ್ಕ ಇವ್ನು ಹಂಗೆ ತಾನೇ ಬಂದು ಕೇಳಿದ್ದು. ಅಕ್ಕ ದೊಡ್ಡಮ್ಮ ಹಿಂಗ್ ಕೇಳ್ತಾ ಇತ್ತು ನನಗೆ ಏನಂತ ಹೇಳಿ. ಏನಂತ ಕೇಳಿದ್ದು ಅದನ್ನ ಹೇಳಿ. ಅದೇ ಇದು ತುಂಬಾ ಯಾವ್ದ್ರ ಜೊತೆ ಮಾತಾಡ್ತಿದ್ದಾಳೆ, ನಾನು ಅವಳಿಗೆ ಹುಡುಗನ್ ಹುಡುಕ್ಬೇಕು ಅಂತ ಮಾಡಿದ್ದೀನಿ. ಹಿಂಗ್ ಹುಡುಗನ್ ಕಡೆಯವರೆಲ್ಲ ಕೇಳ್ತಿದ್ದಾರೆ ನಿಮ್ಮ ಮಗಳು ಹಿಂಗ್ ಕೊಡ್ತೀರಾ ಅಂತ ಹೇಳಿ. ನಾವು ಊರು ಕೆರೆಗೆಲ್ಲ ಹೋದಾಗ ಕೇಳ್ತಾರೆ ಚಿಕ್ಕ ಮಗಳನ್ನ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ಅವಳು ತುಂಬಾ ಫೋನಲ್ಲೇ ಇರ್ತಾಳೆ, ಯಾವಾಗಲೂ ಹೆಡ್ಫೋನ್ ಹಾಕೊಂಡು ಮಾತಾಡ್ತಾಳೆ. ನಾನು ಓದ್ ಕೂಡ ಸುಮ್ಮನೆ ಆಗ್ತಾಳೆ. ಯಾರನ್ನಾರು ಇಷ್ಟ ಏನಾದ್ರು ಪಡ್ತಿದ್ದಲ್ಲ ಕೇಳೋ ಅಂತ ನಮ್ಮ ಚಿಕ್ಕಮ್ಮನ ಮಗನಿಗೆ ಹೇಳಿದ್ ನಮ್ಮಮ್ಮ. ಅದಕ್ಕೆ ಅವ್ನು ಸಡನ್ ಆಗಿ ಬಂದು ನನ್ನ ಹತ್ರ ಕೇಳ್ದ. ಅವಾಗ ಇವ್ರು ಲೈನಲ್ಲೇ ಇದ್ದ. ಅವಾಗ ನಾನು ಕೇಳ್ದೆ ಏನ್ ಹೇಳ್ಬೇಕು ಹೇಳು. ಈಗ ನನ್ನನ್ನು ಕೇಳಿದ್ರೆ ನಾನೇನಂದೆ, ಇನ್ನೇನ್ ಮದ್ವೆ ಆಗೋ ಇದ್ರಲ್ಲಿ ಇದ್ದಲ್ಲ, ಈಗೆಲ್ಲ ನೋಡ್ತಿದಾರಂತ ಹೇಳಿದ್ರು ಗಂಡನ್ನೆಲ್ಲ, ಸುಮ್ ಪ್ರಾಬ್ಲಮ್ ಆಗೋದು ಬೇಡ, ಈಗಿಲ್ಲ ಅಂತೂ ಮತ್ತೆ ಅವ್ರಿಗೆ ಮೂರನೇವರಿಂದ ವಿಷಯ ಗೊತ್ತಾಗೋದು ಬೇಡ, ಅಮ್ಮನ ಹತ್ರ ಹೇಳ್ಬಿಡು ಅಂತ ನಾನು ಹೇಳ್ದೆ. ಯಾವತ್ತಿದ್ರು ಹೇಳ್ಬೇಕಲ್ಲ, ಹೇಳ್ಬಿಡು ಅಂತ. ಅವಾಗ ಇವಳಿದಳು. ಅವಾಗ ನಾನು ಹೇಳ್ಬಿಟ್ಟೆ, ಅವನಿಗೆ ಹೇಳ್ದೆ, ನಮ್ಮ ಅಮ್ಮಗೆ ಹೇಳಿಲ್ಲ. ಹೌದು ನಾವು ಹುಡುಗನ್ ಪ್ರೀತಿ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆನೆ ನನ್ನ ತಮ್ಮ ಬೆಂಗಳೂರಲ್ಲಿ ನಮ್ಮ ಅಕ್ಕನ ಮನೆಗೆ ಬಂದಾಗ ಇವನ್ ಜೊತೆ ಮಾತಾಡಿದ್ದ. ಅಂದ್ರೆ ತೋರಿಸಿದ್ದೆ ಅವನಿಗೆ ನಾನು, ಇದು ನೋಡಿ ನಾವು ಇಷ್ಟಪಡೋ ಹುಡುಗ, ನಿಮ್ ಭಾವ ಆಗ್ಬೇಕು ಅಂತ. ಅವನೇನಿಲ್ಲ ಭಾವ ಅಂತ ಹೇಳಿ ಇದು ಕಮಿಟ್ ಆಗೋಗಿದ್ದ. ಆಮೇಲೆ ನಮ್ಮ ಅಮ್ಮಂಗೆ ಹಿಂಗೆ ಹೇಳ್ದ, ಲವ್ ಮಾಡ್ತಿದ್ದಾಳಂತೆ, ಬೆಂಗಳೂರು ಹುಡುಗ ಅಂತೆ, ಹಂಗೆ ಹಿಂಗೆ ಅಂತ ಹೇಳಿ. ನಮ್ಮಮ್ಮ ಇದ್ದಿದ್ದು ಅಲ್ಲಿಗೆ ಹೋದ್ಮೇಲೆ ಅವ್ನು ಬರಕ್ಕೆ ಹೇಳ್ತು, ಬಾಯ್ ನೀನು ಅಂತ ಹೇಳಿ. ಅಲ್ಲಿ ಹೋಗಿ ಅವ್ನು ನನಗೆ ಫೋನ್ ಮಾಡ್ದ, ನನ್ನ ತಮ್ಮಂಗೆ ಬರಕ್ಕೆ ಹೇಳ್ತು. ಆವಾಗ ನನಗೆ ಫೋನ್ ಮಾಡಿದೆ, ಅಕ್ಕ ದೊಡ್ಡಮ್ಮ ಹುಡುಗನ ಫೋಟೋ ನೋಡ್ಬೇಕಂತೆ, ಕಳಿಸು ಅಂತ ಹೇಳ್ದ. ಆವಾಗ ಇವನು ಹೆಂಗಿದ್ದ ಅಂದ್ರೆ, ಇದು ಕಾಲೇಜ್ ಹುಡುಗ ಅಲ್ಲ, ಕಾಲೇಜ್ ಹುಡುಗರು ಹೆಂಗಿರ್ತಾರೆ, ಡೀಸೆಂಟ್ ಇರ್ಲಿಲ್ಲ ಅವಾಗ. ಡೀಸೆಂಟ್ ಅಂದ್ರೆ ಏನು ಡೀಸೆಂಟೇ ಇದ್ದೆ, ಬಟ್ ಆದ್ರೆ ಇಲ್ಲಿ ನೋಡಿದ್ರಲ್ಲ ಹಳ್ಳಿಯವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲೆಲ್ಲ ಕಟಿಂಗ್ ಮಾಮೂಲಿ ನಾನು ಸ್ಲೋಪ್ ಮಾಡ್ಸಿದ್ದೆ, ಅಂದ್ರೆ ಫುಲ್ ಝೀರೋ ಮಾಡಿಸಿ ಹಿಂದೆ ಏರ್ಸ್ ಎಲ್ಲ ಬಿಟ್ಟಿದೆ, ಹಿಂದೆ ಫುಲ್ ತುಂಡೆ ಹೊಡ್ಸಿದೆ ಅಲ್ವಾ. ಆ ಫೋಟೋ ನೋಡ್ಬಿಟ್ಟು, ಇರಿ ಯಾವ ಫೋಟೋ ಅದು ಇಲ್ಲಿ ಹಾಕೋಣ. ಸೊ ಈ ಫೋಟೋ ನೋಡ್ಬಿಟ್ಟು ಏನಂತ ಹೇಳಿದ್ರು, ಫೋಟೋ ನೋಡ್ಬಿಟ್ಟು ಏನ್ ಇವನು ರೌಡಿ ಇದನ್ನೇ ಬೇಡ ಅಂತ ಹೇಳ್ತ ನಮ್ಮಮ್ಮ. ನನಗೆ ತುಂಬಾನೇ ಬೇಜಾರಾಗೋಯ್ತು. ನಮ್ಮಮ್ಮ ಬೇಡ ಅಂತ ಇಟ್ಕೊಂಡು ನಂಗೆ ಬೇಜಾರಾಗ್ತೈತೆ ಅಂತ ಹೇಳಿದೆ. ಆಮೇಲೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಮ್ಮ ಕಡೆ ಎಲ್ಲ ಗದ್ದೆ ಕೆಲಸ, ಹೊಲ. ಹೋಗಿ ಸಂಜೆ ಬಂದ ಕೂಡಲೇ ನನ್ನ ಹತ್ರ ಮಾತಿಲ್ಲ, ಕತೆ ಇಲ್ಲ. ನಮ್ಮಮ್ಮ ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿತ್ತು. ಅಮ್ಮ ಅಂದ್ರು ಹ್ಞೂ ಇಲ್ಲ. ನನ್ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ಆಮೇಲೆ ಇವನಿಗೆ ಹೇಳಿದೆ ನಾನು, ನಮ್ಮಮ್ಮ ನನ್ನ ಜೊತೆ ಇಲ್ಲ. ಇವಾಗ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು ಎಲ್ಲಿಂದ ಅಂದ್ರೆ, ಈ ಮನೆ ನೋಡೋ ಶಾಸ್ತ್ರ ಇದೆಯಲ್ಲ, ಅಲ್ಲಿಂದ ನಮ್ದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಾಯ್ತು. ಅದು ಹೇಳ್ಬೇಕಂದ್ರೆ ಅಪ್ಪ ಹಿಂಗೆ ಅಂದ್ರೆ, ವಿಧಿ ಏನಕ್ಕಪ್ಪ ನಮ್ಮ ಲೈಫಲ್ಲಿ ಇಷ್ಟೊಂದು ಆಟ ಆಡ್ತಾ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ, ತುಂಬಾ ಲೆಂತಿ ಆಗೈತು. ಆ ವಿಡಿಯೋ ನೀವು ನೋಡ್ಲೇಬೇಕು. ನೆಕ್ಸ್ಟ್ ಪಾರ್ಟ್ 2 ನೀವು ನೋಡ್ಲೇಬೇಕು. ಪಾರ್ಟ್ 2 ಅಲ್ಲಿ ಏನಂದ್ರೆ, ನಮಗ್ ಪ್ರಾಬ್ಲಮ್ ಹೆಂಗ್ ಎದುರಾಯ್ತು ಅಂದ್ರೆ, ಅಪ್ಪ ಮದುವೆಗೆ ಸಿಕ್ಕಾಪಟ್ಟೆ ಅನುಭವಿಸ್ಬಿಟ್ಟಿವಿ. ಅದರಿಂದ ಅದು ಏನು ನಾವು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ಏನು ಇದನ್ನೇ ಮಾಡಿಲ್ಲ. ಆದ್ರೂ ದೇವ್ರು ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾನಲ್ಲಪ್ಪ ಅಂತ ಹೇಳಿ ದೇವ್ರ ಮೇಲೆ ನಾಳೆ ದಿನ ನಾನು ಪೂಜೆ ಮಾಡೋದೇ ಬಿಟ್ಬಿಟ್ಟಿದೆ. ಓಕೆ, ಇವತ್ತಿಗೆ ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ 2ನೇ ಬ್ಲಾಗಲ್ಲಿ ಸಿಗ್ತೀವಿ. ಓಕೆ, ಥ್ಯಾಂಕ್ ಯು. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಾ ಇರುತ್ತೆ ನಮ್ಮ ಲವ್ ಸ್ಟೋರಿದು. ಇನ್ನೂ ಪಾರ್ಟ್ 3 ಮಾಡ್ಬೋದೇನೋ, ಅಷ್ಟು ಇದೆ ನಮ್ದು ಕತೆ, ಹೇಳ್ತೀವಿ. ಬಟ್